ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಅಮ್ಮ ನಿನ್ನ ಎದೆಯಾಳದಲ್ಲಿ ಸುವರ್ಣ ನ್ಯೂಸ್ನ ಅಮ್ಮ ವೇದಿಕೆಗೆ ವಿರಾಮದ ನಂತರ ಮತ್ತೊಮ್ಮೆ ತಮಗೆ ಸ್ವಾಗತ. ನಿಮ್ಮ ಆರೋಗ್ಯದ ರಹಸ್ಯ ಹೇಳ್ತಾ ಇದ್ರಿ, ನಿಮ್ಮನ್ನ ಮೋಟಮ್ಮ ಅಂತ ಯಾಕೆ ಕರೆದ್ರು ಅಂತ ಹೇಳ್ತಾ ಇದ್ರಿ, ಹೇಳಿಮ್ಮ. ಅದೇ ನಾ ಹೇಳಿದ್ನಲ್ಲ, ನನ್ನ ತಂದೆಗೆ ಹೆಣ್ಮಕ್ಳು ಅಂದರೆ ಅದು ಸ್ವಲ್ಪ ತಾತ್ಸಾರನೇ. ಅದಕ್ಕೆ ಅಸಡ್ಡೆ ತೋರಿ ನನಗೆ ಹೆಸರಿಡೋ ಕೆಲಸನೇ ಮಾಡಲಿಲ್ಲ. ತೊಟ್ಲಿಗೆ ಹಾಕೋದು ಅಂತ ನಮ್ಮ ಕಡೆ ಹೆಡಿಗೆ ಹಾಕೋದು ಅಂತ ಅದು ಮಾಡಲೇ ಇಲ್ಲ. ಇಲ್ದಿದ್ರೆ ನನಗೂ ಯಾರು ಭಟ್ರು ಏನಾರು ಹೆಸರು ಹೇಳ್ತಿದ್ರೆ ಏನೋ. ಮನೆಯಲ್ಲೆಲ್ಲ ನಾನು ಗುಂಡಕ್ಕೆ ಭಾಳ ಶಾರ್ಟ್ ಇದ್ನಲ್ಲ. ನಮ್ಮಲ್ಲಿ ಮೋಟು ಅಂದರೆ ಶಾರ್ಟು, ಹಿಂದಿಲಿ ಮೋಟು ಅಂದರೆ ದೊಡ್ಡ ವ್ಯಕ್ತಿ ಅಂತ, ಮೋಟಲಾಲ್ ಗಿಟಾಲಾಲ್ ಅಂತಾರಲ್ಲ ಮಾರ್ವಾಡಿಗಳಿಗೆ. ಮೋಟಲಾಲ್ ಅಂದರೆ ಒಂದು ದೊಡ್ಡ ಶ್ರೀಮಂತ ಅಂತ. ಹಾಗೆ ಮೋಟು ಅಂತ ಬಂತು. ನಾ ಸ್ಕೂಲ್ಗೆ ಹೋದಾಗಲೂ ನಮ್ಮ ತಂದೆ ತಾಯಿ ಏನು ಬಂದು ನನ್ನ ಸ್ಕೂಲಿಗೆ ಸೇರಿಸಲಿಲ್ಲ. ಎಲ್ಲ ಮಕ್ಕಳ ಜೊತೆ ನಾವು ಒಟ್ಟಾಗಿ ಸೇರಿದ್ವಿ. ಮೇಷ್ಟ್ರುಗಳೆಲ್ಲರದ್ದು ಹೆಸರು ಕೇಳಿ ಬರ್ಕೊಳ್ಳೋತ್ತಿಗೆ ನನ್ನ ಹೆಸರು ಮೋಟು ಅಂದೆ. ಆಮೇಲೆ ಅವ್ರ ಅಮ್ಮನ ಮಾಡಿದ್ರು. ನಮ್ಮ ಮೇಷ್ಟ್ರು ಈಗಲೂ ಇದ್ದಾರೆ ಇಲ್ಲಿ ನಮ್ಮ ಲಾಲ್ಬಾಗ್ ಹತ್ರ. ಮತ್ತು ಭಾಳಷ್ಟು ಜನ ಹೆಸರು ಬದಲಾಯಿಸು ಅಂದರು. ಆಮೇಲೆ ನನಗೆ ಯಾಕೋ ನಂದು ವೆರಿ ರೇರ್ ನೇಮ್ ಇನ್ ದಿ ಕಂಟ್ರಿ ಅಂತ ಹೇಳ್ಬೋದು. ಮೋಟಮ್ಮ ಅನ್ನೋರು ಇಲ್ಲವೇ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಈಗ ಗಾಯತ್ರಿ, ಸಾವಿತ್ರಿ, ಲಕ್ಷ್ಮಿ ಅನ್ನೋರು ಸಾವಿರಾರು ಜನ ಇರ್ತಾರೆ. ಅದು ನನ್ನ ಹೆಸರು ಒಂದೇ ಅಲ್ಲ. ಅದರಿಂದ ಹಿಂಗೆ ಇರಲಿ ಅಂತ ನಾನು ಸುಮ್ಮನೆ ಬಿಟ್ಕೊಂಡು ಬಂದೆ. ಆ ಹೆಸರೇ ನನಗೆ, ಆ ಹೆಸರಿನಲ್ಲೇ ನನಗೆ ಒಂದಷ್ಟು ಕೀರ್ತಿ ಬಂದಿದೆ ನಿಜವಾಗ್ಲೂ. ನೀವು ಒಬ್ಬ ಅಮ್ಮ, ನಿಮಗೂ 3 ಜನ ಮಕ್ಕಳಿದ್ದಾರೆ. ಈ ಅಮ್ಮನ ಮಾತೃತ್ವದ ಭಾವನೆ ನಿಮ್ಮ ಮಕ್ಕಳ ಜೊತೆ ಸ್ಪಂದಿಸೋವಾಗ ಯಾವ ರೀತಿ ಇರುತ್ತೆ? ಅಮ್ಮನ ಜೊತೆ ಸ್ಪಂದಿಸೋವಾಗ ಒಂಥರ, ಮಕ್ಕಳ ಜೊತೆ ಸ್ಪಂದಿಸೋವಾಗ ಅದು ಇನ್ನೊಂದೇ ಥರ. ಆ ಭಾವನೆ ಹೇಗಿರುತ್ತಮ್ಮ? ಇಲ್ಲ, ನನ್ನ ಮಕ್ಕಳನ್ನು ನಾನು ಭಾಳ ಪ್ರೀತಿಯಿಂದನೇ ಸಾಕಿದ್ದೀನಿ. ನಾನೇ ಮನೆ ಅಡುಗೆ ಮಾಡಿ ಊಟ ಮಾಡಿಸ್ಬೇಕು ಅಂತ ಹೇಳಿ. ಅವಕ್ಕೇನು ಇಷ್ಟ, ರೊಟ್ಟಿ ಮಾಡ್ಕೊಡೋದಾಗಲಿ, ಕಡುಬು ಮಾಡ್ಕೊಡೋದಾಗಲಿ. ನಾನ್ ವೆಜ್ ನಮ್ಮಲ್ಲಿ ಜಾಸ್ತಿ. ಅದು ನಾನು ಮಾಡಿದ್ದೆ ಅಡುಗೆ ತುಂಬ ಇಷ್ಟ ಅವರಿಗೆ ಮೊದಲಿಂದಲೂ. ಅವ್ರನ್ನ ಕೂಡ ನಾನು ಭಾಳ ಸಣ್ಣ ವಯಸ್ಸಿನಲ್ಲೇ 3rd ಸ್ಟ್ಯಾಂಡರ್ಡ್ಗೆ ಬೋರ್ಡಿಂಗ್ ಬಿಟ್ಬಿಟ್ಟೆ, ಬ್ರಹ್ಮಾವರ ಉಡುಪಿಯಲ್ಲಿ, 3 ಮಕ್ಕಳನ್ನು. ಅವಾಗ ನನಗೆ ಬಿಟ್ಟು ಬರ್ಬೇಕಾದ್ರೆ ತುಂಬ ಅಳ್ತಿದ್ರು. 3 ಜನ ಬಾಕ್ಲಲ್ಲಿ ನಿಂತು ಆ ಬೋರ್ಡಿಂಗಲ್ಲಿ. ತುಂಬ ದುಃಖ ಆಗ್ತಿತ್ತು. ಈಗಲೂ ಹಂಗೆ ಅನ್ನಿಸ್ತೆ, ನಾನು ಭಾಳ ನನ್ನ ಮಕ್ಕಳನ್ನ ಮಿಸ್ ಮಾಡಿದೆ. ಅಂದರೆ ಅವ್ರ ಜೊತೆ ನಾನು ಇರೋಕ್ಕಾಗಲಿಲ್ಲ ಅಂತೆ. ಆದರೆ ಆ ಮಕ್ಳಿಗೂ ಗೊತ್ತೀಗ, ನನ್ನ ಮಗ ಪ್ರೀತಮ್ ಅಂತ ಅವನು ಭಾಳ ಅದನ್ನು ಇದು ಮಾಡ್ತಾನೆ, ಎಕ್ಸ್ಪ್ರೆಸ್ ಮಾಡ್ತಾನೆ ಕೆಲವೊಂದು ಸಂದರ್ಭದಲ್ಲಿ. ಆದರೆ ಅನಿವಾರ್ಯ. ಇಲ್ಲಿ ನಾನು MLA, ಊರೆಲ್ಲರೂ ಕೆಲಸ ಮಾಡಬೇಕು, ನಿನ್ನ ಮಕ್ಕಳ ಕೆಲಸ ಎಲ್ಲಿ ಮಾಡೋದು? ಹಾಗಾಗಿ ಅವರನ್ನು ಬೋರ್ಡಿಂಗ್ ಬಿಡಬೇಕಾಯ್ತು. ಅಪ್ ಟು ದೇರ್ ಇದು ಡಿಗ್ರಿ ಹಾಸ್ಟೆಲಲ್ಲೇ ಇದ್ದರು. ಅವರು ಮನೆಗೆ ಬಂದಾಗ ನಾನು ರಜಗಳಲ್ಲಿ ಹೆಂಗೋ ಟೈಮ್ ಮಾಡಿಕೊಂಡು ಅವ್ರನ್ನ ಈ ನಾಗರಹೊಳೆ, ಬಂಡೀಪುರ, ಫಾರೆಸ್ಟ್ ಅನಿಮಲ್ಸ್ ಅಂದರೆ ನನ್ನ ಮಕ್ಳಿಗೆ ಭಾಳ ಪ್ರೀತಿ, ಬೇರೆ ಎಲ್ಲದಕ್ಕಿಂತ, ಸಿನಿಮಾ ಸರ್ಕಸ್ಗಿಂತ. ಅದಕ್ಕೆ ತುಂಬ ಸಾರಿ ಕರ್ಕೊಂಡೋಗಿದ್ದೀನಿ ನಾನು. ನಮ್ಮಲ್ಲಿ ಒಂದು ಚಿಕ್ಕಮಂಗ್ಳೂರಿನಲ್ಲೇ ಒಂದು ಇದಿದೆ, ಫಾರೆಸ್ಟ್ ಏರಿಯಾ, ಕುದುರೆಮುಖ, ಆ ಥರ ಕರ್ಕೊಂಡೋಗಿ ಅವ್ರಿಗೆ ಹೋಗುವಾಗಲೇ ಊಟ ಎಲ್ಲ ಕಟ್ಕೊಂಡು ಹೋಗ್ತಿದ್ವಿ. ಏನಾದ್ರು ವಿಶೇಷವಾದ ಅಡುಗೆ ಮಾಡಿಕೊಂಡು ಒಂದು ಕಡೆ ಕೂರಿಸಿ ಊಟ ಮಾಡಿಸ್ತಿದ್ನಲ್ಲ, ಅದು ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗಲೂ ಅಷ್ಟೇ. ಅಮ್ಮ, ಏನಮ್ಮ ಅಂದರೆ, ಈಗ ನೀವು ನಿಮ್ಮ ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟು ಓದಿಸಿರೋದ್ರಿಂದ ನೀವು ಈಗ ಕೂತ್ಕೊಂಡು ಬೇಜಾರು ಮಾಡ್ಕೋತಾ ಇದ್ದೀರಾ, ಒಂದಷ್ಟು ವರ್ಷ ನಾನು ಮಕ್ಕಳು ಬೆಳೆಯುವಂಥ ಟೈಮ್ನಲ್ಲಿ ನಾನು ಅವ್ರ ಜೊತೆ ಇರಲಿಲ್ಲ ಅಂಥೇಳಿ. ಅದೇ ನೀವು ಅಮ್ಮನ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಓದಲಿಕ್ಕೆ ಅಂತ ಹೋದಾಗ ಬಹುಶಃ ನಿಮ್ಮ ಅಮ್ಮನಿಗೂ ಕೂಡ ಹೇಳ್ಕೊಳಕ್ ಗೊತ್ತಾಗಲ್ಲ ಅವರಿಗೆ. ಆದರೂ ಅಷ್ಟೇ ಬಾಧೆ ಮಿಸ್ ಮಾಡಿದ್ದಾರೆ. ನಾನು ತುಂಬ ಒಂದು ಸ್ವಲ್ಪ ತರಲೇನೆ, ಅದು ಬೇಕು ಇದು ಬೇಕು, ಅದೆಲ್ಲಿ ಇದೆಲ್ಲಿ ಅಂತ ಹೇಳೋದು. ನಾನು ಅವಾಗ ಈ ಕಬಡ್ಡಿ ಆಡೋದು ತರಲೆ ಮಾಡ್ತಿದ್ದೆ. ಟೈಮ್ಲಿ ಅಮ್ಮ ಕೂಗ್ದಾಗ ಇರ್ತಿರ್ಲಿಲ್ಲ. ಅದೆಲ್ಲ ಅವರು ಭಾಳಷ್ಟು, ನಾನು ರಜಕ್ಕೆ ಹೋದಾಗ ಅವ್ರಿಗೆ ಭಾಳ ಖುಷಿ ಆಗ್ತಿತ್ತು. ಅದಕ್ಕೆ ನಾನು ಯಾವಾಗಲೂ ಆ ಕಪ್ಪು ಬಿಳುಪುದೊಂದು ಹಾಡಿದೆ ನೋಡ್ರಿ, ಇವು ಕಲ್ಪನಾ ಹಾಡು, ಅದು ನಮಗೆ ತುಂಬ ಇಷ್ಟವಾದ ಹಾಡು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಮ್ಮ ಅಂತ. ಆ ಹಾಡು ಯಾವಾಗಲೂ ನಾನು ಹೇಳ್ಕೊಂಡು ಊರಿಗೆ ಹೋದರೆ, ಈ ನೀರು ಹೊರಲೇಬೇಕಾಗಿತ್ತು ನಮ್ಮೂರಲ್ಲಿ, ಗದ್ದೆ ಬಾವಿಗೆ ಹೋಗ್ಬೇಕಾಗಿತ್ತು, ಒಂದು ಸ್ವಲ್ಪ ಇಳಿಜಾರು. ಅವಾಗ ಈಗ ನಾನು MLA ಆದಮೇಲೆ ವಾಟರ್ ಸಪ್ಲೈ ಎಲ್ಲ ಮಾಡಿದ್ದೀನಿ, ರಸ್ತೆ ಮಾಡಿದ್ದೀನಿ. ಅದು ಇಟ್ಕೊಂಡು ಹಾಡು ಹೇಳ್ತಾನೆ ಓಡೋಗ್ತಿದ್ದೆ. ಹೊತ್ಕೊಂಡು ಬರೋತಿ ಹಾಡು ಹೇಳಕ್ ಆಗ್ತಿರ್ಲಿಲ್ಲ. ನಿಮ್ಮ ಅಮ್ಮನ ಇನ್ನಸೆನ್ಸ್ ಅನ್ನ ನಿಮ್ಮಲ್ಲಿ ಒಳಗೊಳ್ತಾ ನಿಮ್ಮ ಮಕ್ಕಳನ್ನ ಬೆಳೆಸೋವಾಗಿನ ನಿಮ್ಮ ತಪ್ಪುಗಳನ್ನ ನೀವು ತಿದ್ದುಕೊಳ್ತಾ, ಹೌದು. ಆದ್ರೂ ಇಡೀ
ನಾಡಿಗೆ, ನಾಡಿನ ಜನತೆಗೆ, ಅದೆಷ್ಟೋ ಹೆಣ್ಮಕ್ಳಿಗೆ ಅದೃಶ್ಯ ಅಮ್ಮ ಆಗಿ ನೀವು ಕೆಲಸ ಮಾಡಿದ್ದೀರಾ. ಅದೃಶ್ಯ ಅಮ್ಮ ಅಂದರೆ ನಾನು ಹೇಳಿದ್ದು ಸಾಮೂಹಿಕವಾಗಿ ತುಂಬ ಜನಪರ ಕೆಲಸಗಳನ್ನು ಮಾಡಿರೋದ್ರಿಂದ ಅವರೆಲ್ರಿಗೂ ಕೂಡ ಎಲ್ಲೋ ಒಂದು ಅಮ್ಮ ಮೋಟಮ್ಮ ಅಂದರೆ ಹೀಗಿರಬೇಕು ಅಂತ ಎಲ್ಲ ತಾಯಿಯಂದಿರು ಇವಾಗ ನಿಜ ಹೇಳಬೇಕು ಅಂದರೆ ಎಲ್ಲ ಹೆಣ್ಮಕ್ಳು ಹಳ್ಳಿಗಳಲ್ಲಿ ನನ್ನನ್ನು ತುಂಬ ಹತ್ತಿರ ಕರ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನಾನು ಅಂದ್ರೆ ಭಾಳ ಇಷ್ಟ. ಬರ್ತಾರೆ, ನನ್ನ ಸೆರೆ ಹಿಡಿತಾರೆ, ಕೈ ಶೇಕ್ ಹ್ಯಾಂಡ್ ಕೊಡ್ತಾರೆ. ನಾವು ಆ ಸ್ತ್ರೀ ಶಕ್ತಿ ಗುಂಪು ಮಾಡಿದೆ ನೋಡಿ. ಅವಾಗ ಹೆಣ್ಣು ಹೇಗಿರಬೇಕು, ಹೆಣ್ಣು ಧೈರ್ಯವಾಗಿರಬೇಕು, ಕಷ್ಟ ಬಂದರೆ ಎದುರಿಸ್ಬೇಕು, ನಾವು ಬೇರೆಯವ್ರಿಗೆ ಕೈ ಚಾಚಬಾರ್ದು, ನಾವು ನಮ್ಮ ಕಾಲ ಮೇಲೆ ನಿಲ್ಲಂಗಿರಬೇಕು. ಹಿಂದೆಲ್ಲ ಇದೆ ಕಡಲೆಕಾಳು ಡಬ್ಬ, ಸಾಸಿವೆ ಡಬ್ಬದಲ್ಲಿ 6 ಕಾಸು 3 ಕಾಸು ಕೂಡಿಡ್ತಿದ್ರಿ. ಇವಾಗ ನಿಮ್ಗೆ ಕೊಟ್ಟ ದುಡ್ಡಲ್ಲೇ ಗಂಡ ಕೊಟ್ಟಿದ್ರಲ್ಲ 10 ರೂಪಾಯಿ ಉಳಿಸಿ ಅಂತ ಹೇಳಿದ್ವಲ್ಲ, ಆ ಗುಟ್ಟನ್ನು ಅರ್ಥ ಮಾಡ್ಕೊಂಡು ಇವತ್ತು ಎಷ್ಟು ಹೆಣ್ಮಕ್ಳು ಹಣ ಉಳಿಸಿದ್ದಾರೆ ಅಂದರೆ 10 ಕೋಟಿ ನಮ್ಮ ಹೆಣ್ಮಕ್ಳ ಕೈಲಿದೆ ಇಡೀ ರಾಜ್ಯದಲ್ಲಿ ಗ್ರೂಪ್ನವ್ರ ಹತ್ರ. ಅಂದರೆ ನಾನು ಹೋಗ್ತೀನಿ ಅಂದರೆ ಮೋಟಮ್ಮ ಅಂತ ಹೇಳಿದ್ರೆ ಅವ್ರ ಪಾಲಿಗೆ ಏನೋ ಒಂದು ಮಾರ್ಗದರ್ಶಕಗಳು, ಒಂದು ಒಳ್ಳೆ ನಮಗೆ ಹತ್ತಿರವಾಗಿರೋ ತಾಯಿ ಅನ್ನೋ ಭಾವನೆಯಿಂದ ತುಂಬ ಇದು ಮಾಡ್ತಾರೆ. ಮತ್ತೆ ಎಲ್ಲಿ ಸಿಕ್ಕಿದ್ರು ನೀವು ಮೋಟಮ್ಮ ಅಲ್ವಾ, ಒಂದು ದೇವಸ್ಥಾನ ಹೋಗಲಿ, ಒಂದು ಎಲ್ಲಾದರೂ ನಾನು ಪಾಸ್ ಆಗ್ತಾ ಇದ್ರೆ ನೀವು ಮೋಟಮ್ಮ ಅಲ್ವಾ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ನೀವು ಅಂದ್ರೆ ನಮ್ಗೆ ಭಾಳ ಇಷ್ಟ ಅಂತಾರೆ. ಅದು ನನಗೆ ಭಾಳ ಹೆಮ್ಮೆ. ನಿಮ್ಮ ಅಮ್ಮನಿಗೆ ಅಮ್ಮ ವೇದಿಕೆಯ ಮೂಲಕ ಅವರು ಎಲ್ಲೇ ಇರಲಿ ಈ ಪ್ರಪಂಚದಲ್ಲಿ ಇಲ್ಲದೆ ಇರಬಹುದು, ಅವರಿಗೆ ನೀವು ಕೊನೆಯದಾಗಿ ಒಂದು ಮಾತನ್ನು ಹೇಳೋದಾದರೆ ಯಾವ ಮಾತಾಗಿರುತ್ತಮ್ಮ? ಅಮ್ಮ, ನಾನು ಮೊದಲೇ ಹೇಳಿದೆ, ನನ್ನ ಭಾಗದ ದೇವರು, ನನಗೆ ಜನ್ಮ ಕೊಟ್ಟಂಥ ದೈವ, ಆಕೆಗೆ ನಾನು ಸದಾ ಋಣಿಯಾಗಿರ್ತೇನೆ ಮತ್ತು ಸದಾ ಸ್ಮರಣೆ ಮಾಡ್ತೇನೆ. ನಾನು ಬೆಳಗ್ಗೆ ಪೂಜೆ ಮಾಡಲಿಕ್ಕೂ ಮೊದಲು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಹೇಳ್ದಲೆ ಬೇರೆ ಯಾವುದು ಶ್ಲೋಕ ಹೇಳೋದೇ ಇಲ್ಲ. ಅದನ್ನು ನಮಗೆ ಹೇಳಿದಂಥ ಗುರುಗಳು ಹೇಳಿದ್ದಾರೆ. ಆಮೇಲೆ ಗುರುದೇವೋಭವ ಅದನ್ನು ಹೇಳ್ತೀನಿ. ಆ ದೃಷ್ಟಿಯಲ್ಲಿ ದಿನ ಆ ತಾಯಿಗೆ ನಾನು ನಮನ ಸಲ್ಲಿಸ್ತೇನೆ. ಆ ತಾಯಿ ನನ್ನನ್ನು ಹೆತ್ತಿದ್ರಿಂದಲೇ ಆ ತಾಯಿಯ ಒಂದು ಸತ್ಯ ಧರ್ಮ ಏನು ಪಾಲನೆ ಮಾಡ್ಕೊಂಡು ಬಂದಿದ್ರು ಅದೇ ನನ್ನನ್ನು ಇಲ್ಲಿವರೆಗೂ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಅಂಥ ತಾಯಂದಿರಾಗಲಿಕ್ಕೆ ಎಲ್ಲ ಹೆಣ್ಮಕ್ಳು ಪ್ರಯತ್ನ ಮಾಡಬೇಕು. ನನ್ನ ತಾಯಿಯ ರೀತಿಯಲ್ಲಿ ನಾವು ಹೇಗೆ ನನ್ನ ತಾಯಿಗೆ ಗೌರವ ಕೊಡ್ತೀನಿ, ಪ್ರೀತಿ ತೋರಿಸಿದ್ದೀನಿ, ಅವರಿಗೆ ಹುಷಾರಿಲ್ದಾಗೆ ನೋಡ್ಕೊಳ್ಳೋ ಒಂದು ಕೆಲಸ, ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಅವ್ರನ್ನ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಅದೇ ರೀತಿ ನಮ್ಮ ಹೆಣ್ಣುಮಕ್ಕಳು ಅವರು ತಾಯಿ ನೋಡ್ಕೊಳ್ಳೋದ್ರ ಜೊತೆಗೆ ಅವರು ಗಂಡನ ಮನೇಲಿದ್ರು ಅವ್ರ ಅತ್ತೆ ಕೂಡ ತಾಯಿ ಸ್ವರೂಪ. ಗಂಡನಿಗೆ ಮಾತ್ರ ತಾಯಿ ಅಲ್ಲ, ನಮಗೂ ತಾಯಿ ಅನ್ನೋ ದೃಷ್ಟಿಯಲ್ಲಿ ಆ ತಾಯಿನ, ನಮ್ಮ ಅತ್ತೆಯಲ್ಲಿ ನೋಡ್ಬೇಕು ನಾವು. ಆಗಲೇ ನಿಜವಾಗ್ಲೂ ನಮ್ಮ ತಾಯಿಗೂ ಗೌರವ ಸಿಗ್ತದೆ. ನಮ್ಮ ಅತ್ತೆ ಹತ್ರ ಯಾವಾಗಲೂ ನಾವು ಜಗಳ ಕಾಯ್ತಾ ಇದ್ರೆ ನಮ್ಮ ಹೆತ್ತವ್ರಿಗೆ ಎಲ್ಲಿ ಸಮಾಧಾನ ಸಿಗುತ್ತೆ? ಅವ್ರು ಸ್ವರ್ಗದಲ್ಲೇ ಇದ್ರೂ ಕೂಡ ನೊಂದ್ಕೊಳ್ತಾರೆ. ನನ್ನ ಮಗಳು ಅತ್ತೆ ಜೊತೆ ಜಗಳ ಮಾಡ್ಕೊಂಡು ಬೇಸರ ಮಾಡಿದ್ದಾಳೆ, ಊಟ ಮಾಡಿಲ್ಲ, ನೊಂದ್ಕೊಂಡಿದ್ದಾಳೆ ಅಂತ. ಹಾಗಾಗಿ ನಮ್ಮ ತಾಯಿಗೆ ನಾವು ಗೌರವ ಸಲ್ಲಿಸಬೇಕು. ಆ ತಾಯಿಗೆ ನಾವು ನೆಮ್ಮದಿ ಕೊಡಬೇಕು ಅಂದರೆ ನಾವು ಸೇರಿದ ಮನೆಯಲ್ಲಿ ಇದ್ದಾಗ ನಮ್ಮ ಅತ್ತೆ ಮಾವನಿಗೂ ಕೂಡ ಅದೇ ಗೌರವ ಪ್ರೀತಿಯಿಂದ ನಡ್ಕೊಂಡ್ರೆ ಆ ಪ್ರೀತಿ ಗೌರವ ನಮ್ಮ ಹೆತ್ತವರಿಗೆ ಸಲ್ಲಿಸ್ತಾ ಇರ್ತದೆ. ಆದ್ರಿಂದ ನಮ್ಮ ತಾಯಿಗೆ ನಾನು ಧನ್ಯಳು, ಸದಾ ಧನ್ಯಳು. ಮುತ್ತಿನಂಥ ಮಾತನ್ನು, ವಜ್ರದಂಥ ಮಾತನ್ನು ನೀವು ಹೇಳಿದ್ದೀರಾ. ಇಷ್ಟೊತ್ತು ಅಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ಇಷ್ಟು ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಜೊತೆ ಇವತ್ತು ಸಂವಾದ ಮಾಡಿದ್ದು ನನಗೂ ಕೂಡ ಭಾಳ ಖುಷಿಯಾಗಿದೆ. ಅಮ್ಮ ತಂಡದಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು. ಹಾಗೆ ಸುವರ್ಣ ಟಿ ವಿಯವ್ರಿಗೂ ಕೂಡ ನನ್ನ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ, ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಾಗಿಸಿ ಕನಸನೇವವಳೇ, ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ, ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಇಳಿಸುತ್ತ ಕಳೆಯಬೇಕು ಜನ್ಮ.